ಹಾಯ್ ಹಲೋ ನಮಸ್ಕಾರ. ಸವಿತಾ ಪಾಕಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹಲಸಿನಕಾಯಿ ಚಿಪ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ. ತುಂಬ ಟೇಸ್ಟ್ ಬರುತ್ತೆ ನೋಡಿ. ಹಲಸಿನಕಾಯಿ ಕೊಯ್ದಿದ್ದೇನೆ, 2 ಹಲಸಿನಕಾಯಿನ ಕೊಯ್ದಿದ್ದೇನೆ. ಈ ಥರ ತೊಟ್ಟಿನ ಭಾಗವನ್ನು ಹೊಡ್ಕೊಳ್ಬೇಕು. ನಂತರ ಈ ಥರ ಮರದ ಕೋಲನ್ನು ಚೂಪ್ ಮಾಡಿಕೊಂಡು ಹಲಸಿನಕಾಯಿಗೆ ಈ ಥರ ಚುಚ್ಚಬೇಕು. ಈಗ ಹೊರಗಿನ ಸಿಪ್ಪೆಯನ್ನು ತೆಳ್ಳಗೆ ಥರ ಕೆತ್ಕೊಳ್ಬೇಕು. ಒಳಗಿನ ಸೊಳೆ ಕೆತ್ತೋಗೋದಕ್ಕೆ ತೆಳ್ಳಗೆ ಕೆತ್ತಬೇಕು, ಇಲ್ಲದ್ರೆ ಒಳಗಿನ ಸೊಳೆ ಕೆತ್ತೋಗುತ್ತೆ ನೋಡಿ. ಈ ಥರ ಕೆತ್ತಬೇಕು. ಮೇಣ ಎಲ್ಲ ಒಣಗಿದ ಬಾಳೆ ಎಡೆಯಲ್ಲಿ ಚೆನ್ನಾಗಿ ಒರೆಸ್ಕೊಳ್ಬೇಕು. ಚೆನ್ನಾಗಿ ಮೇಣ ಎಲ್ಲ ಒರೆಸಿದ್ದೀನಿ, ಎಲ್ಲ ಮೇಣ ಬರುತ್ತೆ ನೋಡಿ. ಈ ಥರ ಕೊಡಲಿಯಲ್ಲಿ ನಾನು ಕಡ್ಕೊಂಡಿದ್ದೇವೆ. ಈಗ ಕಡಿ ಮಾಡಾಗಿದೆ. ಒಳಗಿನ ಗುಂಜನ್ನು ತಗೊಳ್ಳಿಕ್ಕೆ ಈ ಥರ ಕಟ್ ಮಾಡಿಕೊಂಡು ಗುಂಜನ್ನು ತೆಗೆದು ಬಿಸಾಕಬೇಕು. ಗುಂಜಿರುತ್ತೆ ಅದು ನೋಡಿ. ಈ ಥರ ಗುಂಜನ್ನು ತೆಗೆದು ಹಲಸಿನಕಾಯಿ ಚಿಪ್ಸ್ ತುಂಬ ಟೇಸ್ಟ್ ಬರುತ್ತೆ. ಒಂದು 3 ತಿಂಗಳ ಡಬ್ಬ ಹಾಕಿಟ್ರು ಇರುತ್ತೆ ನೋಡಿ. ಈ ಥರ ಕಟ್ಕೊಂಡಿದ್ದೇನೆ, ರೆಡಿಯಾಗಿದೆ ನೋಡಿ. ಈಗ ಇದನ್ನು ಎಲ್ಲ ಸಾರೆ ಅಂತ ಹೇಳ್ತೇವೆ, ಅದೆಲ್ಲ ತೆಗೆದು ಬಿಸಾಕಬೇಕು. ಬೀಜ ಇರುತ್ತೆ, ಬೇಳೆ, ಅದನ್ನು ತೆಗಿಬೇಕು. ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ನೋಡಿ. ಈ ಥರ ನಾನು ಸಹಿಸ್ತಾ ಇದ್ದೇನೆ, ಸಹಿಸ್ಕೊಳ್ಬೇಕು ನೋಡಿ. ರೆಡಿಯಾಗಿದೆ. ಈಗ ಎಲ್ಲದನ್ನು ಸಹಿಸ್ಕೊಂಡಿದ್ದೇನೆ. ಈಗ ಸಣ್ಣ ಥರ ಈ ಥರ ಗೆದ್ಕೊಳ್ಬೇಕು. ತೆಳ್ಳಗಿರಬೇಕು, ಗರಿಗರಿ ಆಗೋದಿಲ್ಲ. ದಪ್ಪ ಮಾಡಿಕೊಂಡ್ರೆ ತೆಳ್ಳಗೆ ಮಾಡ್ಕೊಳ್ಬೇಕು ನೋಡಿ. ಈ ಥರ ನಾನು ಗೆದ್ಕೊಂಡಿದ್ದೇನೆ. ಒಂದು ಸೊಳೆಯಲ್ಲಿ ಒಂದು 10 ಚಿಪ್ಸ್ ಆಗುತ್ತೆ ನೋಡಿ. ಈ ಥರ ನೋಡಿ, ಈ ಥರ ಗೆದ್ಕೊಂಡಿದ್ದೀನಿ. ಈಗೆಲ್ಲ ಗೆದ್ಕೊಂಡಾಗಿದೆ, ರೆಡಿಯಾಗಿದೆ. ಈಗ ನಾನು ಎಣ್ಣೆ ಹಾಕ್ತೇನೆ ನೋಡಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಸ್ವಲ್ಪ ಸ್ವಲ್ಪ ಹಾಕಬೇಕು, ಇಲ್ಲಾಂದರೆ ಎಣ್ಣೆ ಏನಾಗುತ್ತೆ, ಮೇಲೆ ಉಕ್ಕಿ ಬರುತ್ತೆ. ಸ್ವಲ್ಪ ಹಾಕಿದ್ರೆ ಒಂದು 15ರಿಂದ 20 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ಆನಂತರ ನಾನು ಉಪ್ಪು ಮತ್ತು ನೀರನ್ನು ಹಾಕಿ ಕಡ್ಕೊಂಡಿದ್ದೇನೆ. ಒಂದು 3 ಚಮಚ 4 ಚಮಚ ಹಾಕಿದ್ರೆ ಸಾಕು. ಉಪ್ಪು ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಬೋದು, ಇನ್ನು ಕಮ್ಮಿ ಅಂತ ಕಡಿಮೆ ಹಾಕಬೇಕು ನೋಡಿ. ಈಗ ರೆಡಿಯಾಗಿದೆ ಚಿಪ್ಸು ನೋಡಿ. ಈ ಥರ ಕರಿದಾಗಿದೆ. ಈ ಕಲರ್ ಬರಬೇಕು, ಗೋಲ್ಡನ್ ಕಲರ್ ಬರಬೇಕು. ಅಷ್ಟಾದರೆ ಗರಿ ಆಗಿರುತ್ತೆ ನೋಡಿ. 20 ನಿಮಿಷ ಬೇಯಿಸಿದ್ದೇನೆ ನಾನು ಇದನ್ನು ಸಣ್ಣ ಉರಿಯಲ್ಲಿ ನೋಡಿ. ಈಗ ಮೇಲಿದೆ ಖಾರ ಪುಡಿಯನ್ನು ಹಾಕ್ತಾಯಿದ್ದೇನೆ. ಖಾರ ನಿಮ್ಗೆ ಬೇಕಷ್ಟು ಖಾರ ಪುಡಿ ಹಾಕ್ಬೋದು, ಗರಂ ಮಸಾಲೆ ಪುಡಿನೂ ಹಾಕ್ಬೋದು. ಸ್ವಲ್ಪ ಏನು ಬೇಕಂತ ಹಾಕ್ಬೋದು. ನಾನು ಇಲ್ಲಿ ಖಾರ ಪುಡಿ ಹಾಕ್ತಾಯಿದ್ದೀನಿ. ನಮಗೆ ಬೇಕಷ್ಟು ಖಾರ ಮಾಡ್ಕೊಳ್ಬೋದು. ಈ ಥರ ಮಾಡಿದ್ರೆ ರೆಡಿ ಆಗುತ್ತೆ, ತುಂಬ ಟೇಸ್ಟ್ ಬರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.